ನಮಸ್ಕಾರ ಕಣಣ್ಣ. ಈ ಮೂವಿನ ಪೂರ್ತಿಯಾಗಿ ನೋಡಿ, ಯಾಕೆ ಅಂದ್ರೆ ಇದು ಒಂದಾನೊಂದು ಕಾಲದ ಫೇವ್ರೇಟ್ ಮೂವಿ. ಅದು ಬೇರೆ ಯಾವ್ದೋ ಅಲ್ಲ ಕಣಣ್ಣ, ಧೂಮ್ ಮೂವಿ. ನನಗೆ ಈ ವಿಡಿಯೋನ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ಯಾಕೆ ಅಂದ್ರೆ ಮೂವಿ ಮಾತ್ರ ಅನ್ಬಿಲಿವೇಬಲ್ ಆಗಿದೆ. ವಿಡಿಯೋನ ಪೂರ್ತಿ ನೋಡಿ, ನೋಡ್ಬಿಟ್ಟು ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡ್ಬಿಡೋಣ. ಏನಿವೆ, ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಲೆ ಡೈರೆಕ್ಟ್ ಕತೆ ಒಳಗೆ ಹೋಗ್ಬಿಡೋಣ, ಬಂದ್ರಣ. ಮೊದಲನೇ ಸೀನ್ ಅಲ್ಲಿ ನಮ್ಗೆ 4 ಜನ ರೈಡರ್ಸ್ ನ ತೋರಿಸ್ತಾರೆ. ಇವರು ಒಂದು ದುಡ್ಡನ್ನ ತಗೊಂಡು ಹೋಗ್ತಾರೆ, ಒಂದು ಟೆಂಪೋನ ಹಿಂದೆನೆ ಫಾಲೋ ಅನ್ನ ಮಾಡ್ಕೊಂಡು ಹೋಗಿ ಅದಕ್ಕೆ ಬಾಂಬ್ ಅನ್ನ ಇಟ್ಟಿ ಬ್ಲಾಸ್ಟ್ ಅನ್ನ ಮಾಡಿ ಉಡಾಯಿಸ್ಬಿಡ್ತಾರೆ. ಯಾಕಂತಂದ್ರೆ ಅದ್ರಲ್ಲಿ ಇದ್ದಂತ ಹಣವನ್ನ ಇವರು ದರೋಡೆಯನ್ನ ಮಾಡೋದಕ್ಕೆ ಬಂದಿರೋದು. ಪೊಲೀಸ್ನವರು ಇವರ ಹಿಂದೆ ಇದ್ರು ಕೂಡ ಅವರು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋ ಕಾರಣ ಇವರಿಗೆ ತುಂಬಾನೇ ಅಟೆನ್ಷನ್ ಆಗಿದ್ದ ಕಾರಣ ಇವರು ಬಂದಂತವ್ರು ಅದ್ರಲ್ಲಿ ಇದ್ದಂತ ದುಡ್ಡನ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಿಂಗೆ ಹೋಗಾದ್ಮೇಲೆ ನಮ್ಗೆ ಇನ್ನೊಬ್ಬ ಜೈ ದೀಕ್ಷಿತ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಇವ್ರೇನೆ ನಮ್ಮ ಹೀರೋ ಕೂಡ. ಅಂದಂಗೆ ಇವರಿಗೆ ಹಾಟ್ ಆಗಿರುವಂತ ಒಬ್ಬ ವೈಫ್ ಇದ್ದಾಳೆ, ಅವಳ ಹೆಸರು ಸ್ವೀಟಿ ಅಂತ. ಹಿಂಗೇನೆ ಬಂದಂತವ್ರು ಒಂದು ಡುಯೆಟ್ ಸಾಂಗ್ ಅನ್ನ ಆಡಿ ತುಂಬಾನೇ ರೊಮ್ಯಾಂಟಿಕ್ ಆಗಿ ಆ ಕೆಲಸವನ್ನು ಕೂಡ ಮುಗಿಸ್ತಾ ಇರ್ಬೇಕಾದ್ರೆ ನಮ್ಮ ಜೈಗೆ ಒಂದು ಫೋನ್ ಬರುತ್ತೆ. ಹಿಂಗೆ ಆಗಿದೆ ಅಂತೆ ಸರ್, ಒಂದು ಕಡೆ ರಾಬರಿ ಆಗಿದೆ, ನೀವು ಬೇಗ ಬನ್ನಿ ಅಂತ. ಓಕೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೈ ಇದ್ದಂತವನು ಅಲ್ಲಿಂದ ಎದ್ದೋಗ್ತಾನೆ. ಆದ್ರೆ ಅವಳ ವೈಫ್ಗೆ ಇದು ಇಷ್ಟ ಆಗೋದಿಲ್ಲ. ಅದಾದ ಬಳಿಕ ಇವನು ರಾಬರಿ ನಡೆದಂತ ಜಾಗಕ್ಕೆ ಬರ್ತಾನೆ. ಹಿಂಗೆ ಬಂದಂತವನು ಒಬ್ಬ ಶೇಖರ್ ಅನ್ನೋ ಒಬ್ಬ ವ್ಯಕ್ತಿ, ಇದು ಅವರು ಹೇಳ್ತಿರೋಂತ ಪ್ರಾಬ್ಲಮ್ ಅಂತ ಇವನಿಗೆ ಹೇಳಿದಾಗ ಜೈದ್ ಅಂತ ಅವ್ನು ಹೇಳ್ತಾನೆ, ಸಿಸ್ಟಮ್ ಅನ್ನ ಯಾರೋ ಯಾಕನ್ನ ಮಾಡ್ಬಿಟ್ಟು ಆ ರೆಡ್ ಬಟನ್ ಮುಂದಕ್ಕೆ ಹೋಗದೆ ಇರೋ ರೀತಿ ಮಾಡಿದ್ದಾರೆ, ಇದು ಬರೀ ಚಿಪ್ ಇಂದ ಆಗಿರೋ ಕೆಲಸ ಅಷ್ಟೇನೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ. ಅಂದಂಗೆ ನಮ್ಗೆ ಈ ಸಿಟಿಲಿ ತುಂಬಾನೇ ರೈಡರ್ಸ್ ಗಳು ಬೇಕು, ಅದ್ರಲ್ಲಿ ಬೈಕ್ ಅನ್ನ ಯಾರು ತುಂಬಾನೇ ಚೆನ್ನಾಗಿ ಓಡಿಸ್ತಾರೋ ಅವನು ಯಾರು ಅಂತ ನೀವು ಪತ್ತೆ ಹಚ್ಚಿ ನನಗೆ ಆದಷ್ಟು ಬೇಗ ಹೇಳಿ ಅಂತಾನೆ. ಈಗಲೇ ನಮ್ಗೆ ಅಲಿ ಅನ್ನೋ ಇನ್ನೊಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಅಂದಂಗೆ ಇವನು ತುಂಬಾನೇ ಫನ್ನಿ ವ್ಯಕ್ತಿ. ಯಾಕೆ ಅಂತಂದ್ರೆ ಇವನಿಗೆ ಯಾವಾಗ ಕೂಡ ರೇಸ್ ಆಡೋದು, ಅದಲ್ಲದೆ ಇವನಿಗೆ ಇನ್ನೊಂದು ಕೆಲಸ ಕೂಡ ಇದೆ, ಅದೇನೆ ಗ್ಯಾರೇಜ್ ಅಲ್ಲಿ ವರ್ಕ್ ಅನ್ನ ಮಾಡೋದು ಕೂಡ. ಆದ್ರೆ ಒಂದು ಪ್ರಾಬ್ಲಮ್ ಕೂಡ ಇದೆ ಪಾಪ ಇವನಿಗೆ, ಅದೇನಪ್ಪ ಅಂದ್ರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂತ. ಹಂಗೇನೆ ಹೇಳ್ತಿರ್ಬೇಕಾದ್ರೆ ಇದುಗಡೆ ಒಂದು ಹುಡುಗಿ ಮಾಡ್ತಾನೆ, ಅವಳ ಜೊತೆ ಮದುವೆ, ಮಕ್ಕಳು, ಸಂಸಾರ ಪೂರ್ತಿಯಾಗಿ ಕನ್ಸನ್ನ ಕಾಣೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಓ ವೆರಿ ಗುಡ್ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹತ್ರಕ್ಕೆ ಹೋಗಿ ವಿಶ್ ಅನ್ನ ಮಾಡ್ಬಿಡುತ್ತೆ ಜೋರಾಗಿ. ಗುದ್ದಿದ ತಕ್ಷಣ ನಮ್ಮ ಸ್ವೀಟ್ ಇದ್ದಂತವಳು ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಬಂದು ಅವಳಿಗೆ ಅಂದ್ರೆ ಅವನಿಗೆ ಆರೈಕೆಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಏನ್ ಆರೈಕೆಯನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಲ್ಲಿದ್ದಂತವನು ಎದ್ ಕೂತ್ಕೊಂಡು ನೋಡ್ತಿದ್ದಾನೆ ಅವಳನ್ನೇ. ನನಗೆ ಆ ಪಾಪಿಗೆ ಈಗ ಡಾರ್ಲಿಂಗ್ ಅಂತ ಹೆಸರಿಟ್ಟಿದ್ದಾರೆ ಕೂಡ. ಹಿಂಗೇನೆ ಇವನ ಜೊತೆನೂ ಕೂಡ ಇವನು ಕನ್ಸನ್ನ ಕಾಣ್ಬಿಡ್ತಾನೆ, ಅದೇ ಮದುವೆ ಎಲ್ಲರೂ ಕೂಡ ಕಾಣ್ತಾನೆ. ಹಿಂಗೇನೆ ಕಾಣ್ತಾ ಇರ್ಬೇಕಾದ್ರೆ ಇದಕ್ಕಿದ ಯಾರೋ ಬಂದು ಕಾಲಿಂಗ್ ಬೆಲ್ ಅನ್ನ ಒತ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಜೈ ಬಂದಿರ್ತಾನೆ. ಹಿಂಗೇನೆ ಬಂದಂತವನು ನೀನೇನೀಗ ಹಂಗಾಗಿ ಏನನ್ನು ಸಹ ಮಾತಾಡೋದಕ್ಕೆ ಹೋಗೋದಿಲ್ಲ. ನನಗೆ ಈಗ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇವಳು ನನ್ನ ಹಸ್ಬೆಂಡ್ ಅಂತಿದ್ದ, ಇವನನ್ನ ಯಾರು, ಇವನನ್ನ ಯಾಕೆ ಮನೆಗೆ ಕರ್ಕೊ ಬಂದೆ ಅಂತ ಹೇಳ್ಬಿಟ್ಟು ಸುಳ್ಳೋದಕ್ಕೆ ಶುರುವನ್ನ ಮಾಡ್ತಿದ್ದಾನೆ. ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ನಮ್ಮ ಸ್ವೀಟಿ ಇದ್ದಂದವಳು ಒಂದು ಬಾಕ್ಸ್ ಅನ್ನ ತಗೊಂಡು ಬಂದು ಅದ್ರಲ್ಲಿ ಕರಿದ್ದಂತವನು ಒಂದು ಫೋಟೋನ ತಗೊಂಡ್ ಬಂದಿದ್ದಾನೆ. ಅಂದಂಗೆ ಈಗ ಆಲಿ ಕೂಡ ಕೇಳ್ತಾನೆ, ನಿಮ್ಗೆ ಗಾಡಿ ಕಲಿಯೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ. ಅಂದಂಗೆ ಈಗ ಗೊತ್ತಾಗುತ್ತೆ ನಮ್ಗೆ ನಮ್ಮ ಜೈಗೆ ಗಾಡಿ ಓಡಿಸೋದಕ್ಕೆ ಬರೋದಿಲ್ಲ ಅಂತ. ಅದಾದ್ಮೇಲೆ ಹಿಂಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಬೇಕು ಅಥವಾ ಕಲಿಬೇಕು ಅಂದ್ರೆ ನಾನೊಂದು ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಅದೇ ರೀತಿ ಕರ್ಕೊಂಡು ಬಂದಾಗ ಇವನು, ನೀವು ಇಲ್ಲೇ ನಿಂತ್ಕೊಂಡಿರಿ, ಯಾವ್ದೇ ಕಾರಣಕ್ಕೂ ಒಳಗೆ ಬರ್ಬೇಡಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಯಾಕೆ ಅಂತಂದ್ರೆ ಇಲ್ಲಿರುವಂತ ಜನ ಯಾರು ಕೂಡ ಸರಿ ಇರೋದಿಲ್ಲ. ಯಾಕೆ ಅಂದ್ರೆ ಒಂದು ಚೂರು ಸಣ್ಣ ತಪ್ಪನ್ನು ಕಂಡ್ರು ಸಹ ತಲೆಗಳನ್ನ ಕತ್ತರಿಸಿ ಬಿಸಾಕ್ತಾರೆ ಅಂತ. ಹಂಗಾಗಿನೇ ಇವನು ಕೂಡ ಅಲ್ಲೇನೆ ನಿಲ್ಸಿ ಹೋದಾಗ ಅವನು ಕೂಡ ಆ ಕಡೆ ಈ ಕಡೆ ನೋಡ್ಕೊಂಡು ಹಿಂದೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಹನುಮಾನ್ ಅನ್ನೋನ್ಗೆ ಡ್ಯಾಶ್ ಅನ್ನ ಹೊಡೆದ್ಬಿಡ್ತಾನೆ. ಡ್ಯಾಶ್ ಅನ್ನ ಹೊಡೆದಾದ್ಮೇಲೆ ಇವರಿಬ್ರು ಮಧ್ಯೆ ಯಾರು ಕೂಡ ಅನ್ಕೊಳ್ದಿರೋಂತ ಜಗಳ ಶುರುವಾಗಿ ಹೋಗ್ಬಿಡುತ್ತೆ. ಹಿಂಗೇನೆ ಜಗಳ ಶುರು ಆದ್ಮೇಲೆ ಹನುಮಾನ್ಗೆ ನಮ್ಮ ಜೈದ್ ಅಂತ ಒಂದು ಮಾರ್ತಾನೆ. ಹಿಂಗೇನೆ ಹೊಡಿತಿದ್ದಂಗೇನೆ ಅವನ ತಲೆ ತಿರ್ಗಿ ಹೋಗ್ಬಿಡುತ್ತೆ. ಅದೇ ಕಣ್ಕೊಂಡಿಂದ ಬಿಡೋದಿಲ್ಲ, ನೀ ಕಣ್ಸಾಕಿದ್ರೆ ಇಲ್ಲೇ ನಿಂತಿರು ಅಂತ ಹೇಳ್ಬಿಟ್ಟು ಅಂತ ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತುಂಬಾ ಜನ ಓಡ್ಕೊಂಡು ಇವನ ಹತ್ರಕ್ಕೆ ಬರ್ತಾ ಇದಾರೆ. ಓಡು ಓಡು ಅಂತ ಹೇಳ್ತಿದ್ದಾನೆ, ಯಾರು ಇವ್ನಿಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ಇದ್ದಕ್ಕಿದ್ದಾಗೆ ಅವ್ನ್ ಗಾಡಿಯನ್ನ ಹತ್ಕೊಂಡ್ಬಿಡ್ತಾನೆ ನಮ್ಮ ಅಲ್ಲಿ ಓಡ್ ಬಂದು. ಅದಾದ್ಮೇಲೆ ಜೈ ಕೂಡ ಹತ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಅನ್ನಂಗೆ ಏರಿಯಾನೇ ಅಟ್ಟಾಡ್ಸ್ಕೊಂಡು ಬರ್ತಾ ಇದೆ ಇವ್ರನ್ನ ಸಾಯಿಸೋದಿಕ್ಕೆ. ಹಿಂಗೇನೆ ಅವರಿಂದ ಹೇಗೋ ಮಾಡಿ ನಮ್ಮ ಅಲಿ ಮತ್ತೆ ಜೈ ತಪ್ಪಿಸ್ಕೊಂಡು ಆಚೆಗೆ ಬರ್ತಾರೆ. ಆಚೆಗೆ ಬಂದಾದ್ಮೇಲೆ ನಮ್ಮ ಆಲಿಬಾಯಿ ಸುಮ್ನೆ ಇರೋದಿಲ್ಲ ಅಲ್ವಾ, ಹಂಗಾಗಿ ನಾನು ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನೀನ್ ಅದನ್ನ ಮಾಡ್ಬಿಟ್ಟೆ. ಇದೇ ರೀತಿ ನಾನು ಬ್ಯಾಂಕ್ ಅಥವಾ
ಬೇರೆ ಇನ್ನೇನಾದ್ರು ರಾಬರಿಯನ್ನ ಮಾಡೋದಕ್ಕೆ ಹೋದ್ರೆ ನಂಗೆ ಒಂದು ಥ್ರಿಲ್ಲಿಂಗ್ ಮೂವ್ಮೆಂಟ್ ಸಿಗಕ್ಕೆ ಅನುಕೂಲ ಆಯ್ತು ಅಂತ ಹೇಳ್ತಾನೆ. ನಂಗೆ ಪೊಲೀಸ್ನವ್ರು ಇಟ್ಕೊಂಡ್ರೆ ಏನ್ ಮಾಡ್ತೀಯ ಅಂತ ನಮ್ಮ ಅಜ್ಜ ಕೇಳಿದಾಗ, ಆ ಪೊಲೀಸ್ನವರ ಅವ್ರ ದಡ್ಡ ನನ್ ಮಕ್ಳು, ಅವ್ರಿಗೆ ಏನು ಗೊತ್ತೇ ಇಲ್ಲ, ಯಾವ್ದೇ ಕಾರಣಕ್ಕೂ ಅವ್ರು ಹಿಡಿಯೋದಕ್ ಸಾಧ್ಯನೇ ಇಲ್ಲ ಅಂತ ಹಿಂಗೆ ಏನೇನೋ ಪೊಲೀಸ್ನವ್ರು ಕೊಡು ಅಂತ ಹಿಂಗೇನು ಕೇಳ್ತಾ ಇರ್ಬೇಕಾದ್ರೆ, ನಾನು ಮಾಡಿಲ್ಲ ನಿನ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ಅಂತ ಇವನು ಕೂಡ ಹೇಳ್ತಾ ಇದ್ದಾನೆ. ಹಿಂಗೇನೆ ಇವ್ರ ಮಧ್ಯೆ ಜಗಳ ಇನ್ನೇನು ಶುರು ಆಗ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಶೇಖರ್ ಇದ್ದಂತವನು ಹೇಳ್ತಾ ಇದ್ದಾನೆ, ಸರ್ ರಾಬ್ರಿ ಆಲ್ರೆಡಿ ಆಗಿ ಹೋಗಿದೆ ಅಂತೆ ಅಂಧೇರಿಲಿ ಅಂತ. ಅದನ್ನ ಕೇಳ್ತಿದಂಗೆ ಜೈಗೆ ಆಶ್ಚರ್ಯವಾಗುತ್ತೆ. ಇವನು ಇಲ್ಲಿ ಇರ್ಬೇಕಾದ್ರೆ ಯಾರು ಆ ರಾಬ್ರಿಯನ್ನ ಮಾಡಿದ್ರು ಅಂತ. ನನಗೆ 4 ಜನ ರೈಡರ್ ಗಳೇ ಆ ಕೆಲಸವನ್ನ ಮಾಡಿರೋದು ಕೂಡ. ಅದಲ್ಲದೆ ಪೊಲೀಸ್ನವ್ರು ಕೂಡ ಏನು ಕುತ್ಕೊಂಡಿಲ್ಲ, ಅವರು ಕೂಡ ಅವ್ರನ್ನ ಚೇಸ್ ಅನ್ನ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೇನೆ ನಮ್ಗೆ ಇನ್ನೊಬ್ಬ ವಿಲ್ಲನ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು ಅಂದಾಗೆ ಇವನ ಹೆಸರು ಕಬೀರ್ ಅಂತ. ಹಿಂಗೇನೆ ಇವನು ಕೂಡ ತಲೆಗೆ ಹಾಕೊಂಡಿದ್ದಂತ ಹೆಲ್ಮೆಟ್ ಅನ್ನ ತೆಗ್ದು ಗಾಡಿಗೆ ಎಸ್ದು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅಂದಂಗೆ ಇವ್ರು ಮುಂಚೆನೆ ತಗೊಂಡು ಬಂದಿದ್ದಂತ ಇನ್ನೊಬ್ಬ ಡೊಮೆಸ್ಟಿಕ್ ಅನ್ನೋ ಒಬ್ಬ ವ್ಯಕ್ತಿಯ ವ್ಯಾನ್, ಅಂದ್ರೆ ತುಂಬಾನೇ ದೊಡ್ಡ ಕಂಟೈನರ್ ಇರುತ್ತೆ ಅಲ್ವಾ, ಆ ಕಂಟೈನರ್ ಒಳಗೆ ಗಾಡಿಗಳನ್ನ ನಿಲ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅಂದಂಗೆ ಇವರು ಒಂದು ಪಿಜ್ಜಾ ಪ್ಯಾಲೇಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಅದು ವೇಟರ್ ಆಗಿ. ಅದಾದ್ಮೇಲೆ ನಮ್ಮ ಜೈ ಇದ್ದಂತವನು ಅವರು ರಾಬ್ರಿಯನ್ನ ಮಾಡ್ಕೊಂಡು ಹೋದಂತ ಸ್ಥಳಕ್ಕೆ ಬಂದು ತುಂಬಾನೇ ಪರಿಶೀಲನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕಮಿಷನರ್ ಆಫೀಸ್ ಬಂದು ಏನಾದ್ರು ಕ್ಲೂ ಸಿಕ್ತಾ ಅಂತ ಕೇಳಿದಾಗ, ನೋ ಸರ್ ಏನು ಸಿಕ್ಕಿಲ್ಲ, ಆದ್ರೆ ಬಟ್ ನಾನು ಅವ್ರನ್ನ ಹಿಡ್ದೇ ಹಿಡಿತೀನಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ನಮ್ಮ ಅಲಿ ಇದ್ದಂತವನು ಸ್ವೀಟಿ ಹಿಂಗೇನೆ ಅವನ ಹತ್ರ ಚೆನ್ನಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸ್ವೀಟಿ ಬಂದ್ಬಿಡ್ತಾಳೆ. ನನಗೆ ಇವನು ದೊಡ್ಡ ಕಳ್ಳನ್ ಮಗ ಅನ್ನೋದು ನಮ್ಮ ಜೈಗೆ ಗೊತ್ತಾಗಿರೋ ಕಾರಣ ಅದೇ ಟ್ರಂಪ್ ಕಾರ್ಡ್ ಆಗಿ ಇಟ್ಕೊಂಡು ಯೂಸ್ ಅನ್ನ ಮಾಡ್ಕೊಂಡು ನಾನು ಹೊಡ್ದ್ನ ಇಲ್ಲ ಅಂತ ಹೇಳೋದಕ್ಕೆ ಹೇಳ್ತಾನೆ. ಅದೇ ರೀತಿ ಅವನು ಕೂಡ ಇಲ್ಲ ನಾನು ಗಾಡಿತ ಕೆಳಕ್ಕೆ ಬಿದ್ಬಿಟ್ಟೆ ಅಂತ ಹೇಳ್ತಾನೆ. ಏನು ಹೇಳ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ನಮ್ಮ ಹಾಲಿಗೆ ಒಂದು ಆಪ್ಷನ್ ಅನ್ನ ಕೊಡ್ತಾನೆ. ಅದೇನಪ್ಪಾ ಅಂದ್ರೆ ನೀನು ಡಿಪಾರ್ಟ್ಮೆಂಟ್ ಗೋಸ್ಕರ ಕೆಲಸವನ್ನು ಮಾಡ್ಬೇಕು ಇನ್ಮೇಲಿಂದ ಅಂತ. ಅದಕ್ಕೆ ಹಾಲಿ ಕೂಡ ಒಪ್ಕೊಳ್ಳೋದಿಲ್ಲ. ಅದಾದ್ಮೇಲೆ ಅವನು ತಗೊಬಂದಿದ್ದಂತ ಇಮೇಜ್ ಅಂದ್ರೆ ಕಳ್ಳನಾಗಿ ಕೆಲಸವನ್ನ ಮಾಡಿದಂತ ಕೆಲವೊಂದು ಇಮೇಜ್ ಗಳನ್ನ ತಗೊಬಂದು ಅವನ ಬ್ಲಾಕ್ ಮೇಲ್ ಅನ್ನ ಮಾಡಿದಾಗ ಅವನು ಒಪ್ಕೊಂತಾನೆ. ಅದಾದ್ಮೇಲೆ ಇಲ್ಲಿ ನಮ್ಮ ಕಬೀರ್ ಪೂರ್ತಿ ಪಡೆ ನೆಕ್ಸ್ಟ್ ರಾಬ್ರಿ ಎಲ್ ಮಾಡುದು ಅಂತ ನೋಡ್ತಿರ್ಬೇಕಾದ್ರೆ ರಾಹುಲ್ ಅನ್ನೋ ಇನ್ನೊಬ್ಬ ಅವನ ಫ್ರೆಂಡ್ ಒಂದು ದೊಡ್ಡ ಕಾರನ್ನ ತಗೊಬಂದಿರ್ತಾನೆ. ಹಿಂಗೇನು ಕಾರನ್ನ ತಗೊಬಂದ್ಮೇಲೆ ಕಬೀರ್ ಒಂದು ರೈಡ್ ಅನ್ನ ಹೋಗೋಣ ಅಂತ ಕೇಳ್ತಾನೆ. ಅದೇ ರೀತಿ ರೈಡ್ ಅನ್ನ ಹೋಗ್ತಾ ಇರ್ಬೇಕಾದ್ರೆ ಕಬೀರ್ ಇದ್ದಕ್ಕಿದ್ದಾಗೆ ತಲೆ ಕೆಟ್ಟ ರೀತಿ ಓಡಿಸೋದಕ್ಕೆ ಶುರುನ ಮಾಡ್ತಾನೆ. ಅದಲ್ಲದೆ ರಾಹುಲ್ ನ ನೆಗಿ ಅಂತಾನು ಕೂಡ ಹೇಳ್ತಾನೆ. ಹಿಂಗೆ ಅವನು ಕೂಡ ನೆಗಿತಾನೆ. ನೆಗ್ದಾದ್ಮೇಲೆ ಕಬೀರ್ ಕೂಡ ನೆಗ್ದು ಕಾರ್ನ ಒಂದು ಹಳ್ಳಕ್ಕೆ ಬಿಟ್ಬಿಡ್ತಾನೆ. ರಾಹುಲ್ ಕೇಳ್ತಾನೆ, ನಿಂಗೇನಾದ್ರು ಹುಚ್ಚಾಯ್ತು, ಒಂದು ಮ್ಯಾಪ್ ಅನ್ನ ತಗೊಂಡೋಗಿರೋದು ಎಲ್ಲಿಗೆ ಹೋಗಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ, ನಾವು ನೆಕ್ಸ್ಟ್ ಮಾರು ವೇಷದಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೂಡ ಒಂದೊಂದು ವೇಷವನ್ನ ಹಾಕಿ ಬಿಟ್ಬಿಡ್ತಾನೆ. ಮಾಲಿಗೆ ಜೋಕರ್ ವೇಷವನ್ನ ಹಾಕಿ ಬಿಡ್ತಾನೆ. ಹಿಂಗೇನೆ ಬಿಟ್ಟಾದ್ಮೇಲೆ ಅವ್ನಿಗೆ ನೆಕ್ಸ್ಟ್ ಎಲ್ಲಿ ಮಾಡ್ತಾರೆ ರಾಬ್ರಿ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದು ಒಂದು ಬ್ಯಾಂಕ್ ಅನ್ನೋದು ಕೂಡ ಅವ್ನಿಗೆ ಚೆನ್ನಾಗಿ ಫೇಸ್ ಆದ್ರೂ ಕೂಡ ಯಾರು ಇವ್ರು ಅಂತ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ನೈಟ್ ಆಗೋಕೆ ಶುರು ಆಗ್ಬಿಡುತ್ತೆ ಕೂಡ. ಹಿಂಗೇನೆ ನೈಟ್ ಆದ್ರೂ ಕೂಡ ಡ್ಯೂಟಿಯನ್ನ ಮಾಡ್ತಾನೆ ಇದಾರೆ. ಅಷ್ಟೊಂದು ಡ್ಯೂಟಿ ಮೇಲೆ ಕಾನ್ಶಿಯಸ್ ನಮ್ಮ ಜೈಗೆ. ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ರೈನು ಮಳೆ ಬರೋದಕ್ಕೆ ಶುರು ಆಗುತ್ತೆ. ಹಂಗೇನೆ ಮಳೆ ಬರ್ತಾ ಇರ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಹುಡುಗಿ ದಿಲ್ಬಾರ್ ಅಂತ ಹಿಂಗೇನೆ ಇಳಿದಾದ್ಮೇಲೆ ಅಲ್ಲಿಗೆ ಫುಲ್ ಲವ್ ಆಗಿ ಹೋಗ್ಬಿಡುತ್ತೆ. ನಾನು ಹೋಗಿ ಎಲ್ಪನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಜೈ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಾದ್ಮೇಲೆ ಆ ಹುಡುಗಿನೇ ಬಂದು ಡಿಕ್ಕಿ ಅಂದ್ರೆ ಗಾಡಿಯನ್ನ ಬಡ್ದು ಕೇಳಿದಾಗ ಪ್ಲೀಸ್ ಹೆಲ್ಪ್ ಅನ್ನ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಕೂಡ ಎಸ್ ಆಫ್ ಕೋರ್ಸ್ ಬಂದೇ ಅಂತ ಹೇಳ್ಬಿಟ್ಟು ಮಾಯ ಹೋಗ್ಬಿಡ್ತಾನೆ ಅಲ್ಲಿಂದ. ಅದಾದ್ಮೇಲೆ ಇಲ್ಲೊಂದು ಸಾಂಗ್ ಇದೆ, ದಿಲ್ಬಾರ್ ದಿಲ್ಬಾರ್ ಅಂತ, ತುಂಬಾನೇ ಚೆನ್ನಾಗಿದೆ ಕೂಡ. ಅದಾದ್ಮೇಲೆ ಗಾಡಿಯನ್ನ ರಿಪೇರಿಯನ್ನ ಮಾಡಿ ಕಳಿಸ್ತಾನೆ. ಅದಾದ್ಮೇಲೆ ನಮ್ಮ ಜೈ ಇದಂದು ಅವ್ನು ಕೂಡ ಅವನ್ನ ಎಳ್ಕೊಂಡು ಬರ್ತಾನೆ. ಸಾಂಗ್ ಮುಗೀತು, ಎಲ್ಲ ಮುಗೀತು, ಬಾವಳು ಹೋಗಾಯ್ತು ಅಂತ ಹಿಂಗೇನೆ ಕರ್ಕೊಂಡು ಬಂದಾದ್ಮೇಲೆ ಬೆಳಿಗ್ಗೆ ಆಗೋಗ್ಬಿಟ್ಟಿದೆ. ನಮ್ಮ ಹಾಲಿದ್ದಂತ ಅವನು ಶೇಖರ್ ಅದ್ರಿಗೆ ಬಂದು ಪ್ರ್ಯಾಂಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜೈ ಬಂದ್ಬಿಡ್ತಾನೆ. ಬಂದಂತ ಅವನು ನಿಮ್ಮಿಬ್ಬರಿಗೂ ಸಹ ಏನ್ ಮಾಡ್ಬೇಕು ಯಾವ ಟೈಮ್ ನಲ್ಲಿ ಅನ್ನೋ ಜ್ಞಾನನೇ ಇಲ್ಲ, ನಿಮ್ಗೆ ಸ್ವಲ್ಪ ಬುದ್ಧಿ ಇದೆಯಾ ಅಂತ ಹೇಳ್ಬಿಟ್ಟು ಶೇಖರ್ನ ಡ್ಯೂಟಿ ಮಾಡಕ್ಕೆ ಕಳಿಸ್ತಾನೆ. ಅದಾದ್ಮೇಲೆ ಇವರಿಬ್ರು ಹಿಂಗೇನೆ ಮಾತಾಡ್ಕೊಂಡು ಮುಂದೆ ಬರ್ತಾ ಇರ್ಬೇಕಾದ್ರೆ ಎಲ್ಲೋ ಬೈಕ್ ಸೌಂಡ್ ಕೇಳಿಸ್ತಾ ಇದೆ, ಯಾರೋ ಬರ್ತಾ ಇರೋ ರೀತಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹಾಲಿನ ಯಾರು ಬರ್ತಾ ಇಲ್ಲ, ಬಲ್ಲಿಗೆ ಹೋಗ್ತಾ ಇದಾರೆ ಅಂತ ಹೇಳ್ತಾನೆ. ಅವಾಗ್ಲೇ ಗೊತ್ತಾಗೋದು ಅವ್ರ ಆಲ್ರೆಡಿ ರಾಬರಿಯನ್ನ ಮಾಡ್ಕೊಂಡು ಇಲ್ಲಿಂದ ದುಡ್ಡನ್ನ ತಗೊಂಡು ಓಡೋಗ್ತಾ ಇದಾರೆ ಅಂತ. ಅವ್ರು ಹೋಗ್ತಾ ಇರೋಂತ ಜಾಗನ ನೋಡ್ಕೊಂಡು ಇವನು ಕೂಡ ಓಡೋದಕ್ಕೆ ಶುರುನ ಮಾಡ್ಕೊಂತಾನೆ. ನಂಗೆ ಈ ಗ್ಯಾಂಗ್ 4 ಜನ ಇರ್ತಾರೆ. ಅದ್ರಲ್ಲಿ 3 ಜನ ಒಂದು ದಿಕ್ಕಿಗೆ ಹೋದ್ರೆ ಇನ್ನೊಬ್ಬ ಇನ್ನೊಂದು ದಿಕ್ಕಿಗೆ ಹೋಗ್ತಾನೆ. ಹಿಂಗೇನೆ ಇವರು ಅದೇ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ಕೊಂಡು ಬಂದಂತ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಂತ್ಕೊಂಡು ಮುಂದೆ ಓಡ್ಸೋದಕ್ಕೆ ಶುರುನ ಮಾಡ್ತಾರೆ ಗಾಡಿಗಳನ್ನ. ಹಿಂಗೆ ನಮ್ಮ ಅಲಿ ಮತ್ತೆ ಜೈ ಕೂಡ ಏನ್ ಬಿಡೋದಿಲ್ಲ, ಅವ್ರನ್ನ ಹಿಂದೆನೆ ಫಾಲೋನ ಮಾಡ್ತಾರೆ. ಜೈ ಕೂಡ ಶೂಟ್ ಅನ್ನ ಮಾಡಕ್ಕೆ ಶುರುವನ್ನ ಮಾಡ್ಕೊತಾನೆ ಕೂಡ.
ಹಿಂಗೇನೆ ಶೂಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಗುಂಪಿನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಗೆ ಶೂಟ್ ಅನ್ನ ಮಾಡ್ಬಿಡ್ತಾರೆ. ಅವನು ಕೂಡ ಕೆಳಗೆ ಬಿದ್ದೋಗ್ಬಿಡ್ತಾನೆ. ಇನ್ನೇನು ಕೆಳಗೆ ಬಿದ್ದೋದ್ನೆಲ್ಲ ಹಿಡ್ಕೊಂಡು ಹೋಗ್ಬಹುದು ಅಂತ ಅನ್ಕೊಂತಿದ್ದಂಗೆನೆ ಇದಕ್ಕಿದಾಗಿ ಕಬೀರ್ ಬಂದು ಅವನನ್ನ ಸೇಫ್ ಅನ್ನ ಮಾಡ್ಬಿಡ್ತಾನೆ ಕೂಡ. ಅದ್ನಂಗೆ ಅವನ ಗಾಡಿಯ ಸ್ಪೀಡ್ 320, ಇದ್ ನೋಡಿದ್ರೆ 260 ಅಷ್ಟೇನೆ. ಹಿಂಗೇನೆ ಹೋಗಾದ್ಮೇಲೆ ಇವ್ರು ಪಿಜ್ಜಾ ಪ್ಯಾಲೇಸ್ ಗೆ ಬರ್ತಾರೆ. ಬಂದಾದ್ಮೇಲೆ ಅಲ್ಲಿ ನೋಡಿದ್ರೆ ಮತ್ತೆ ಜೈ ಕಾಣಿಸ್ಕೊಂತ ಇದ್ದಾನೆ. ಪಿಜ್ಜಾವನ್ನ ತಿನ್ನೋದಕ್ಕೆ ಬಂದಿದ್ದಾನೆ. ಪಾಪ ಅವ್ನು ತಪ್ಪಿಲ್ಲ. ಅದಲ್ಲದೆ ಈ ಟಿವಿಲಿ ಹಗ್ಗ ಮುಗ್ಗ ಇಂಟರ್ವ್ಯೂಗಳನ್ನ ಕೊಟ್ಬಿಟ್ಟಿದ್ದಾನೆ. ಅಫ್ಕೋರ್ಸ್ ನಾನು ಆದಷ್ಟು ಬೇಗ ಅವ್ರನ್ನ ಹಿಡ್ಕೊಂತೀನಿ, ಅದು ಜೀವಂತವಾಗಿ ಅಂತ ಇಂಟರ್ವ್ಯೂ ಅನ್ನ ಕೊಟ್ಬಿಟ್ಟಿದ್ದಾನೆ. ಅದಾದ್ಮೇಲೆ ನಮ್ಮ ಜೈನ ಕಮಿಷನರ್ ಕರೆದು ಹೇಳ್ತಾ ಇದಾರೆ, ನೀವು ನೆಕ್ಸ್ಟ್ ರಾಬರಿ ನಡೆಯೋಷ್ಟೊತ್ತಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ. ಆವಾಗ ನಮ್ಮ ಆಲಿ ಒಂದು ಗಾಡಿನ ರೆಡಿ ಮಾಡಿದ್ದಾನೆ. ಅದು ತುಂಬಾ ಅಂದ್ರೆ ತುಂಬಾನೇ ಫಾಸ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಭಯದಲ್ಲಿ ಮಾತಾಡೋ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಇವನು ಕೂಡ ನೀನು ಇಷ್ಟೊಂದು ಇಂಟರ್ವ್ಯೂವಿನ ಭಯನವನ್ನ ಪಡ್ಕೊಂಡು ನಂಗೆ ಫೋನ್ ಮಾಡಿ ಅಂದ್ರೆ ಏನು ಮ್ಯಾಟರ್ ಇರ್ಬೇಕು ಅಂತ. ಹೌದು ಸರ್, ನೆಕ್ಸ್ಟ್ ಮ್ಯಾಟ್ರು ಎಲ್ಲಿ ರಾಬರಿಯನ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಅಂದಂಗೆ ನೀವು ಒಂದು ಮಾಲ್ ಅಲ್ಲಿ ಸಿಗ್ತೀರಾ, ಆ ಮಾಲ್ ಅಲ್ಲೇ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾನೆ. ಯಾವುದು ಅಂತ ಕೇಳ್ತಿದ್ದಂಗೆನೆ ಒಂದು ದೊಡ್ಡ ಮಾಲ್ ಆಗಿರುತ್ತೆ, ಕ್ರಾಸ್ ರೋಡ್ ಅಂತ. ಹಿಂಗೇನೆ ಆ ಮಾಲ್ ಒಳಗೆ ಬಂದು ಅಲ್ಲಿರುವಂತ ಜನಗಳನ್ನೆಲ್ಲ ಇವನು ಅಬ್ಸರ್ವ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಾಗ ಅಲ್ಲಿರುವಂತ ಕೆಲವೊಂದು ಜನ ಮಾತ್ರನೇ ಇವ್ನಿಗೆ ತುಂಬಾನೇ ಅಜೀಬಾಗಿ ಕಾಣಿಸೋದಕ್ಕೆ ಶುರು ಮಾಡ್ಕೊಂತಾರೆ. ಅದಾದ್ಮೇಲೆ ನಿಂತಿರುವಂತ ಒಬ್ಬ ವ್ಯಕ್ತಿಯನ್ನ ಇವನು ನೋಡ್ಬಿಟ್ಟು ನೋಡೋದಕ್ಕೆ ಅವನ ಹತ್ರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಕುರುಡ ವ್ಯಕ್ತಿ ಬಂದು ಇವನ್ಗೆ ಡಿಶು ಅಂತ ಡ್ಯಾಶ್ ಹೊಡ್ಬಿಡ್ತಾನೆ. ಅದು ಕಬೀರೇನೆ ಆಗಿರ್ತಾನೆ, ಮಾರು ವೇಷದಲ್ಲಿ ಬಂದಿರ್ತಾನೆ. ಈಗ ಕಬೀರ್ ಮತ್ತೆ ಅವನ ಫ್ಯಾನ್ಸ್ ಎಲ್ಲ ಅಸೆಂಬ್ಲಿ ಆದಾಗ ಇವನು ಕಬೀರ್ ಇದ್ದಂತವನ್ನ ರಾಹುಲ್ ಕೇಳೋದಕ್ಕೆ ಬರ್ತಾನೆ. ಬಂದು ಕೇಳ್ತಾನೆ, ನೀನು ಈ ತರ ಮಾಡಿದ್ದು ತಪ್ಪಲ್ವಾ, ಅವನು ಹಿಡಿಬಹುದಲ್ವಾ ಅಂತ ಕೇಳಿದಾಗ ಅವನು ಹಿಡೀಲಿ, ಎಲ್ಲರ ಮುಂದೆ ನಾವು ದುಡ್ಡನ್ನ ಎತ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ರೋಹಿತ್ ಇದ್ದಂತವನು ಅದಾಗುತ್ತಾ ಅಂತ ಕೇಳಿದಾಗ ಹೌದು ಹಾಗೆ ಆಗುತ್ತೆ ಅಂತಾನೆ. ಇಲ್ಲೇನೋ ಒಂದು ಸಾಂಗ್ ಅದಾಗಿ ಈ ಚಾರಿಟಿ ಫಂಕ್ಷನ್ ಅಲ್ಲಿ ಒಂದು ಸಾಂಗ್ ಅನ್ನ ಏರ್ಪಾಡನ್ನ ಮಾಡಿದ್ದಾರೆ. ಅದೇನೆ ಧೂಮ್ ಚಾಲೆ, ನೀನ್ ಕೇಳಿರ್ತೀರಾ. ಅದಾದ್ಮೇಲೆ ಹಾಲಿ ಕೂಡ ತುಂಬಾನೇ ಇವಳ ಡ್ಯಾನ್ಸ್ಗೆ ಫಿದಾ ಆಗ್ಬಿಟ್ಟು ದುಡ್ಡಿನ ಹಾರವನ್ನ ಹಾಕೋದಕ್ಕೆ ಬರ್ತಾನೆ. ನಂಗೆ ಇವಳು ಡ್ಯಾನ್ಸರ್ ಬೇರೆ ಯಾರೋ ಅಲ್ಲ, ದಿಲ್ಬಾರೇನೆ. ಹಿಂಗೇನೆ ಈ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಎಲ್ಲರೂ ಕೂಡ ಓಡೋದಕ್ಕೆ ಶುರುವನ್ನ ಮಾಡ್ತಾರೆ. ಈಗ ಚಾರಿಟಿ ಫಂಕ್ಷನ್ ಇಂದ ಅಂದ್ರೆ ರಿಲೀಸ್ ಆದಂತ ಫಂಡ್ ಆಚೆಗೆ ಬಂದಾಗ ಅದ್ರೊಳಗೆ ಶುರುವನ್ನ ಮಾಡ್ಕೊಂತಾರೆ. ಹಾಲಿನ ಕೂಡ ತಡೆಯಕ್ ಬರ್ತಾನೆ, ಬಟ್ ಬೆಂಕಿ ಬಿದ್ದ ಕಾರಣ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಿಂಗೇನೆ ನಮ್ಮ ಜೈ ಕೂಡ ಹಿಟ್ಟಾಡ್ಸ್ಕೊಂಡು ಅವ್ರನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಅಲ್ಲಿದ್ದಂತವನು ದಿಲ್ಬಾರ್ನ ಸೇವನ ಮಾಡ್ತಾನೆ. ಬಟ್ ಜೈ ಇದ್ದಂತವನು ಅದ್ರಲ್ಲ ಇದ್ದಂತ ಒಬ್ಬ ರೋಹಿತ್ ಅನ್ನೋ ಒಬ್ಬ ವ್ಯಕ್ತಿಗೆ ಶೂಟ್ ಅನ್ನ ಮಾಡ್ಬಿಡ್ತಾನೆ ಕೂಡ. ಹಿಂಗೇನೆ ಶೂಟ್ ಅನ್ನ ಮಾಡಾದ್ಮೇಲೆ ಅವನ ಮಾಸ್ಕ್ ಅನ್ನ ತೆಗೆದು ನೋಡಿದ್ರೆ ಅವನು ನಿಂತಿದ್ದಂತ ಮಾಲ್ ಅಲ್ಲಿ ನಿಂತಿದ್ದಂತ ಜಾಗ ಇವನಿಗೆ ನೆನಪಾಗ್ಬಿಡುತ್ತೆ. ಅದಾದ್ಮೇಲೆ ಇವ್ರು ಇದ್ದಂತ ಪಿಜ್ಜಾ ಪ್ಯಾಲೇಸ್ ಅದ್ರಲ್ಲಿ ಇವ್ನಿದ್ದ ಅನ್ನೋದು ಕೂಡ ನೆನಪಾಗುತ್ತೆ. ಇವ್ರು ಎಲ್ಲೆಲ್ಲಿ ಇದ್ರೋ ಅವರೆಲ್ಲರೂ ಕೂಡ ಇವ್ನಿಗೆ ಒಂದು ಕ್ಷಣ ಮುಖದ ಮೇಲೆ ಬಂದು ಹೋದ ರೀತಿ ಅನ್ಸ್ಬಿಡುತ್ತೆ. ಅಂದಂಗೆ ಅವನು ಬಂದಿದ್ದಂತವನು ಕೂಡ ಆ ಪಿಜ್ಜಾ ಪ್ಯಾಲೇಸ್ ಅಲ್ಲಿ ಇದ್ದ ಅಲ್ವಾ ಅಂತ ಅನ್ಕೊಂತಾ ಇರ್ಬೇಕಾದ್ರೆ ಹಿಂಗೇನು ಓಡಿಸ್ತಾ ಇರ್ಬೇಕಾದ್ರೆ ನಮ್ಮ ಹಾಲಿದಂತವನು ಫುಲ್ಲು ಫಿದಾ ಆಗಿ ಹೋಗ್ಬಿಟ್ಟಿದ್ದಾನೆ ಅವಳಿಗೆ. ಹಿಂಗೇನೆ ಅವಳು ಕೂಡ ನೀರಲ್ಲಿ ಎದ್ ಬಂದು ಜೊತೆನೇ ಇದ್ದಾಳೆ. ಅಂದಂಗೆ ಅವಳ ಹೆಸರು ಶೀನಾ ಅಂತ ಹೇಳ್ಬಿಟ್ಟು ಇವನು ಬದಿಗೆ ದಿಲ್ಬರ್ ಅಂತ ಕರಿತಾ ಇದ್ದಾನೆ. ಅಂದಂಗೆ ಇವ್ರಿಗೆ ಒಂದು ದೊಡ್ಡ ಹೋಟೆಲ್ ತಾಜ್ ಹೋಟ್ಲನ್ನ ದರೋಡೆಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾರೆ. ಅಂದಂಗೆ ಈ ಅಂದ್ರೆ ಹೋಟೆಲ್ ಅಲ್ಲಿ ಸುಮಾರು ಕೆಸಿನೋಗಳು ಇದಾವೆ. ಅದರಲ್ಲಿ ಸುಮಾರು ಕೋಟಿ ಗಟ್ಲೆ ಒಂದೇ ರಾತ್ರಿಯಲ್ಲಿ ಕೆಸಿನೋ ಆಡಿ ದುಡ್ಡನ್ನ ಕಳ್ಕೊಂಡವ್ರು ಜನರು ಇದಾರೆ ಕೂಡ. ಅದಾದ್ಮೇಲೆ 180 ಕೋಟಿಯಷ್ಟು ಒಂದೇ ನೈಟ್ ಆಡ್ತಾರೆ ಕೂಡ. ಅದು 31st ಅಂದ್ರೆ ಡಿಸೆಂಬರ್ 31 ಆ ದುಡ್ಡನ್ನ ಆಡ್ತಾರೆ. ಅದಲ್ಲದೆ ಒಂದು ವಾಡಿಯ ತಗೊಂಡೋಗಿ ಆ ದುಡ್ಡನ್ನೆಲ್ಲ ಸೇಫ್ ಆಗಿ ಎತ್ತಿಡ್ತಾರೆ. ಆ ವಾಡಿಗೆ ಹೋದ್ರೆ ನಾವು ಈಸಿಯಾಗಿ ದುಡ್ಡನ್ನ ಎತ್ಕೊಂಡು ಬರ್ಬೋದು ಅಂತ. ಹಿಂಗೇನೆ ಶೀನಾ ಕೂಡ ಕೇಳ್ತಾಳೆ, ಹೌದಾ ಇದು ತುಂಬಾನೇ ಡೆಫಿನೆಟ್ಲಿ ಪಕ್ಕಾ ಇದು ಆಗ್ದೇ ಇರೋಂತ ಕೆಲ್ಸ. ಯಾಕೆ ಅಂತಂದ್ರೆ ತುಂಬಾನೇ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರ್ತಾರೆ, ಅಲ್ಲಿಗೆ ಹೋಗಿ ಫೇಸ್ ಅನ್ನ ಮಾಡೋಕೆ ಆಗೋದಿಲ್ಲ ಅಂತ. ಅದಕ್ಕೆ ಅವನು ಕೂಡ ಹೇಳ್ತಾನೆ, ನಾವೆಲ್ಲರೂ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ ಅದೇ ರೀತಿ ಹೋಗೋಣ ಅಂತ. ಆದ್ಮೇಲೆ ನಮ್ಮ ಆಲಿ ಮತ್ತೆ ದಿಲ್ಬಾರ್ ಇದ್ದಂತವಳು ಒಂದು ಪ್ರಿನ್ಸ್ ಮತ್ತೆ ಪ್ರಿನ್ಸ್ನೆಸ್ ಆಗಿ ಈ ಹೋಟೆಲ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಕೋಟಿ ಅನ್ನೋ ಲೆಕ್ಕಕ್ಕಿಲ್ಲ ಅನ್ನೋ ರೇಂಜಿಗೆ ಮಾತಾಡೋಕೆ ಶುರುವನ್ನ ಮಾಡ್ತಾರೆ. ಮ್ಯಾನೇಜರ್ಗೂ ಕೂಡ ಹಂಗೆ ಬಿಸ್ಕೆಟನ್ನ ಹಾಕ್ತಾರೆ. ಅದಲ್ಲದೆ ಟೋನಿ ಇದ್ದಂತವನು ಒಬ್ಬ ಹ್ಯಾಕರ್ ಆಗಿ ಇಲ್ಲಿ ಕೆಲಸವನ್ನ ಮಾಡೋದಕ್ಕೆ ಬರ್ತಾನೆ, ಇವರ ಸಿಸ್ಟಮ್ ಅನ್ನ ರಿಪೇರಿಯನ್ನ ಮಾಡೋದಕ್ಕೆ ಕೂಡ. ಅದಲ್ಲದೆ ಇನ್ನೊಬ್ಬ ಡೊಮೆಸ್ಟಿಕ್ ಅನ್ನೋನು ಇಲ್ಲಿ ಸರ್ವರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ಅದಲ್ಲದೆ ನಮ್ಮ ರಾಹುಲ್ ಶೆಫ್ ಆಗಿ, ಕಬೀರ್ ಇದ್ದಂತವನು ಬಾರ್ ವೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಹಿಂಗೇನೆ ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಸೆಟ್ಲ್ ಆಗಿದ್ದಾರೆ ಕೂಡ. ಈಗ ನಮ್ಮ ಅಲಿ ಇದ್ದಂತವನು
ಕೆಸಿನೋನ ಆಡ್ತಾ ಇದ್ವಿ ಅದು ಫಸ್ಟ್ ಟೈಮ್ ಜೀವನದಲ್ಲಿ. ಹಿಂಗೇನೆ ಆಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮ್ಯಾನೇಜರ್ ಬಂದು ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಹಿಂಗೇನೆ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ದಿಲ್ಬರ್ ಇದ್ದಂತವಳು ಇವತ್ತು ರಾತ್ರಿ 12 ಗಂಟೆಗೆ ನಾವು ಹೊರಡ್ತಾ ಇದೀವಿ ಆದಷ್ಟು ಬೇಗ ನಮ್ಮ ಲಗೇಜ್ ಅನ್ನೆಲ್ಲ ಪ್ಯಾಕ್ ಮಾಡಿ ಇಡಿ ಅಂತ ಹೇಳ್ತಾನೆ. ಓಕೆ ನಿಮ್ಗೆ ಇಲ್ಲೇನಾದ್ರು ಪ್ರಾಬ್ಲಮಾ? ನೋ 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 ಯಾವ್ದೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಈ ದಿವಸ ಕನ್ವಿನ್ಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕಬೀರ್ ಇದ್ದಂತ ಜಾಗಕ್ಕೆ ಜೈ ಬಂದ್ಬಿಟ್ಟಿದ್ದಾನೆ. ಅದು ಹೆಂಗ್ ಬಂದಿದ್ದಾನೆ ಅಂದ್ರೆ ಫುಲ್ ಟೈಟ್ ಆಗಿ ಬಂದ್ಬಿಟ್ಟಿದ್ದಾನೆ. ಬಂದಂತವನು ನನ್ಗೆ ಒಂದು ಬಾಟ್ಲಿ ವಿಸ್ಕಿ ಎಲ್ಲ ಕುಡಿ, ನಾನು ಆದಷ್ಟು ಬೇಗ ಕುಡ್ದು ಟೈಟ್ ಆಗ್ಬೇಕು ಅಂತ ಕೇಳ್ಕೊಂತ ಇದ್ದಾನೆ. ಅರೆ ಹೆಂಡ್ತಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಕಬೀರ್ ಇದ್ದಂತವನು ಯಾವ್ದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ, ನೀನೇನು ಸಹ ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ನನಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಅಂತಲೂ ಕೂಡ ಹೇಳ್ತಾನೆ. ಅಡ್ವಾನ್ಸ್ ಯಾಕೆ, ಇನ್ನು ಟೈಮ್ ಇದೆಯಲ್ಲ, ನಾವು ಸಿಗಬಹುದು ಆದಷ್ಟು ಬೇಗ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಬೀರ್ ಇದ್ದಂತವನು ಆ ಸಿಂಬಲ್ನಿಯನ್ನ ಕರೆದ್ಬಿಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಜೈ ಇಲ್ಲಿಗೆ ಬಂದಿದ್ದಾನೆ ಅಂತ. ಹಿಂಗೇನೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ಬೇಕಲ್ಲ, ನಾವು ಮುಂಚೆ ಏನು ಅಂತ ಅಂದ್ಕೊಂಡು ಬಂದಿದ್ವೋ ಅದೇ ಪ್ಲಾನ್ ಅನ್ನ ನಾವು ಎಕ್ಸಿಕ್ಯೂಟ್ ಅನ್ನ ಮಾಡ್ತಿದ್ವಿ. ಬೇಕಾದವ್ರು ನನ್ನಿಂದ ಬರ್ಬೋದು, ಬೇಡ ಅಂದಿದ್ದವರು ಎಲ್ಲಾದ್ರೂ ಹೋಗಿ ಸಾಯ್ಬಹುದು ಅಂತ ಹೇಳ್ಬಿಟ್ಟು ಅದರಿಂದ ಓಡ್ತಾನೆ ಕೂಡ. ಆದ್ರೆ ಅವ್ರು ಕೂಡ ಇವನಿಂದಾನೆ ಬರ್ತಾರೆ. ಬಂದಾದ್ಮೇಲೆ ಇಲ್ಲೂ ಒಂದು ಸಾಂಗ್ ಅನ್ನ ಇಟ್ಟಿದ್ದಾರೆ, ಅದು ಪಾರ್ಟಿ ಸಾಂಗ್. ಅದ್ರಲ್ಲೆಲ್ಲ ಇವರು ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡು ಅದ್ರೊಳಗೆ ಇಳಿಯೋದಕ್ಕೆ ದುಡ್ಡನ್ನ ಕದಿಯೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೂಡ. ಇಲ್ಲಿ ನೋಡಿದ್ರೆ ಸಾಂಗ್ ಮಾಡ್ಕೊಂಡು ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಜೈ. ಇವ್ರು ಕೂಡ ಅಲ್ಲಿದ್ದಂತ ಎಲ್ಲಾ ದುಡ್ಡನ್ನ ದೋಚೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ. ದೋಚ್ತಾ ಇರ್ಬೇಕಾದ್ರೆ ನಮ್ಮ ಸಾಂಗ್ ಮುಗೀತಿದ್ದಂಗೆ ನಮ್ಮ ಅಲಿ ಮತ್ತೆ ಪ್ರಿನ್ಸ್ನೆಸ್ ಇದ್ದಂತವಳು ಅಲ್ಲಿಂದ ಓಡ್ತಾಳೆ. ಸೂಟ್ ಕೇಸು ಮತ್ತೆ ಕಾರನ್ನ ತಗೊಂಡು ನನಗೆ ದುಡ್ಡು ಈಗ ಹೊರಟೋಯ್ತು. ಅದಾದ್ಮೇಲೆ ನಮ್ಮ ಕಬೀರ್ ಇದ್ದಂತ ವೆಲ್ ಡನ್ ಗಾಯ್ಸ್ ಪಾಪ ಅಳ್ತಾನೆ, ಸಾರಿ ಅಳ್ತಾ ಅಲ್ಲ ನಗ್ತಾ ಹೇಳ್ತಾ ಇದ್ದಾನೆ. ಅದಕ್ಕೆ ಶೀಲಾ ಇದ್ದಂತವಳು ನೀನ್ ತಪ್ಪನ್ನ ಮಾಡ್ದೆ, ಅವ್ರೇನಾದ್ರು ಬಂದು ನಿನ್ನ ಬಿಡೋದಿಲ್ಲ, ಬದಲಿಗೆ ಸಾಯಿಸ್ತಾರೆ ಅಂತ. ಹಂಗೇನೆ ಅವರು ಕೂಡ ಆಚೆಯಲ್ಲಿ ಬರ್ತಾರೆ. ಇವನು ಕೂಡ ದೊಡ್ಡದಾಗಿ ಜೈ ಬಂದ ಅಂತ ಹೇಳ್ಬಿಟ್ಟು ಟಾಟಾ ಮಾಡ್ತಾ ಇದ್ದಾನೆ. ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ಕಬೀರ್ ಇದ್ದಂತವನು ಕೆಳಕ್ಕೆ ಇಳಿದು ಬರ್ತಾನೆ. ಕೆಳಕ್ಕೆ ಇಳಿದು ಬಂದ್ಬಿಟ್ಟು ನಾನ್ ನಂಬಿದಂತ ಮೊದಲನೇ ವ್ಯಕ್ತಿ, ಅದ್ರಲ್ಲೂ ನನಗೆ ಮೋಸ ಮಾಡಿದ್ದು ಮೊದಲನೇ ವ್ಯಕ್ತಿ ನೀನೇ ಅಂತ ಹೇಳ್ಬಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ. ಹಿಂಗೇನೆ ಹೊಡ್ದು ಅವನ ಒಂದ್ ಕಡೆಗೆ ತಂದು ಕೂರಿಸ್ತಾರೆ. ಕೂರ್ಸಿ ಆದ್ಮೇಲೆ ಅವನ ಕಣ್ಣತ್ರikene ಬುಲೆಟ್ ಅವಳಿಗೆ ಸಾಯಿಸೋಕೆ ಮನ್ಸೇ ಬರೋದಿಲ್ಲ. ಅದಾದ್ಮೇಲೆ ನಮ್ಮ ಕಬೀರ್ ಇದ್ದಂತ ಗನ್ನನ್ನ ಕಿತ್ಕೊಂಡು ಇನ್ನೇನು ಪೂರ್ತಿಯಾಗಿ ಶೂಟ್ ಅನ್ನ ಮಾಡ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಜೈ ಬಂದಂತವನು ಅವನ ಕೈಗೇನೆ ಶೂಟ್ ಅನ್ನ ಮಾಡ್ಬಿಡ್ತಾನೆ. ಹಿಂಗೇನೆ ಶೂಟ್ ಅನ್ನ ಮಾಡಾದ್ಮೇಲೆ ರಾಹುಲ್ ಇದ್ದಂತ ಅಂತ ನಡೀತಾನೆ, ನಾವ್ ಇನ್ನ ಆದಷ್ಟು ಬೇಗ ಹೋಗ್ಬೇಕು ಅಂತ. ಶೀನಾನ ಕೇಳಿದಾಗ ಅವ್ಳು ಬರೋದಿಲ್ಲ ಬಾ ಅಂತ ಹೇಳ್ಬಿಟ್ಟು ಕಬೀರ್ ರಾಹುಲ್ನ ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ನಮ್ಮ ಆದಿದಂತನು ಫುಲ್ ಲವ್ ಮೂಡ್ಗೆ ಹೇಳ್ಬಿಟ್ಟಾನೆ. ಯಾಕೆಂದ್ರೆ ಫಸ್ಟ್ ಟೈಮ್ ಲವ್ ಅಲ್ವಾ, ಯಾರಿಗಾದ್ರೂ ಹಂಗೆ ಇರುತ್ತೆ ಅಲ್ವಾ. ಹಂಗಾಗಿನೇ ಈಗ ಇವನು ಕೂಡ ಹೇಳ್ತಾ ಇದ್ದಾನೆ, ನಾನ್ ನಿಂಗೆ ಇಷ್ಟ ಆದೆ ಅಂತ ನಂಗೆ ಚೆನ್ನಾಗ್ ಗೊತ್ತು, ಇನ್ಮೇಲಿಂದ ಹ್ಯಾಪಿಯಾಗಿ ಇರೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಜೈ ಇದ್ದಂತವನು ಬೇಗ ಬಾ ಅಲ್ಲಿ ಅವ್ರು ಹೋಗ್ತಾ ಇದಾರೆ ಅಂತ ಹೇಳ್ತಾನೆ. ಅದಕ್ಕೆ ಈಗ್ಲೂ ಕೂಡ ನನ್ನ ನಿಮ್ದಾಗಿ ಇರೋಕ್ ಬಿಡೋದಿಲ್ವಾ, ಅಟ್ಲೀಸ್ಟ್ ರೊಮ್ಯಾಂಟಿಕ್ ಮೂಡಲ್ಲಾದ್ರು ನಿಮ್ದೆ ಇರಕ್ ಬಿಡಪ್ಪ ಅಂತ ಕೇಳ್ತಾ ಇರ್ಬೇಕಾದ್ರೆ ಟೈಮ್ ಇಲ್ಲ ಬೇಗ ಬಾ ಅಂತ ಹೇಳ್ತಾನೆ. ಹಿಂಗೇನೆ ಹಾಲಿನ ಕೂಡ ಬಂದು ಜಾಯ್ನ್ ಆಗ್ತಾನೆ ಜೈ ಜೊತೆ. ಹಿಂಗೇನೆ ಬೋಟ್ ಅನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಬೈಕು ಕಾರು ಸೇತುವೆ ಗೀತ್ವೆ ಏನನ್ನು ನೋಡ್ದೇನೆ ಜಗ್ತಾ ಇದಾರೆ. ಅದ್ರಲ್ಲೂ ಒಂದು ಪೆಟ್ರೋಲ್ ಟ್ಯಾಂಕಿಗೆ ನಮ್ಮ ಕಬೀರ್ ಇದ್ದಂತವ್ನು ಶೂಟ್ ಅನ್ನ ಮಾಡಿ ಬರ್ಸ್ಟ್ ಅನ್ನ ಮಾಡಿದಾಗ ಅದ್ನು ಕೂಡ ನಮ್ಮ ಜೈ ಇದ್ದಂತವನು ಸೂಪರ್ ನ್ಯಾಚುರಲ್ ಆಗಿ ಹೊಡೆದು ಬೀಳಿಸ್ತಾನೆ ಕೂಡ. ಅದಲ್ಲದೆ ಒಂದು ಹುಕ್ಕನ್ನ ಹಾಕ್ಬಿಟ್ಟು ಆ ಟ್ರಕ್ಗೆ ಆ ಬೋಟ್ ಅನ್ನ ತಗೊಬಂದು ರೈಲ್ ರೋಡ್ ಮೇಲೆ ಕೂಡ ನಡೆಸೋದಕ್ಕೆ ಶುರುವನ್ನ ಮಾಡ್ಕೊಂತಾರೆ. ಹಿಂಗೇನೆ ಆ ಬೋಟ್ ಅನ್ನ ಹಿಡ್ಕೊಂಡೆ ಆ ಟ್ರಕ್ ಮೇಲಕ್ಕೆ ಹತ್ಬಿಡ್ತಾರೆ ಜೈ ಮತ್ತೆ ಅದು. ಹಿಂಗೇನೆ ಹತ್ತಾದ್ಮೇಲೆ ಇನ್ನೇನಿದೆ ಆ ಗೇಟ್ ಕೂಡ ಓಪನ್ ಆಗ್ಬಿಡುತ್ತೆ. ಓಪನ್ ಆದ್ಮೇಲೆ ನಮ್ಮ ಜೈನ ಗನ್ ಕೆಳಕ್ಕೆ ಬಿದ್ದು ಹೋಗ್ಬಿಡುತ್ತೆ. ಇವನು ಕೂಡ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮೇಲಕ್ಕೆ ಬರ್ತಾನೆ. ಮೇಲೆ ಏನು ಹೊಡೆದಾಡ್ತಾನೆ. ಆಮೇಲೆ ನಮ್ಮ ಹಾಲಿದ್ದಂತ ಟ್ರಕ್ ಒಳಗೆ ಹೇಳ್ಕೊಂಡಲ್ವಾ ಅವನು ನಿಂಗೆ ಯಗ್ಗ ಮುಗ ಹೊಡೆದು ಅವನ್ನ ಆಚೆಗೆ ತಳ್ಬಿಡ್ತಾನೆ. ಇವ್ರು ನೋಡಿದ್ರೆ ಮೇಲೆ ಹೊಡೆದಾಡ್ಕೊಂಡು ಸಾಯ್ತಾ ಇದಾರೆ. ಆಮೇಲೆ ನಮ್ಮ ರಾಹುಲ್ ತುಂಬಾನೇ ಆವೇಶವಾಗಿ ಹಾಲಿ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರ್ತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಕಬೀರ್ ಇದ್ದಂತವನು ಜೈಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ನಮ್ಮ ಹಾಲಿದ್ದಂತವನು ಆ ರಾಹುಲ್ಗೆ ಹೊಡೆದು ಕೆಳಕ್ಕೆ ಬಿಸಾಕ್ಬಿಡ್ತಾನೆ. ಇಲ್ಲಿ ನಮ್ಮ ಕಬೀರ್ ಇದ್ದಂತವನು ಜೈಗೆ ಸಿಕ್ಕಾಪಟ್ಟೆ ಹೊಡಿತಾ ಇರ್ಬೇಕಾದ್ರೆ ಹಾಲಿ ಆ ಪಕ್ಕದಲ್ಲಿನೇ ಹೋಗಿ ಆ ಟ್ರಕ್ ಡ್ರೈವರ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಹಿಂಗೆ ಕುತ್ಕೊಂಡಾದ್ಮೇಲೆ ಇವನು ಕೂಡ ಗಾಡಿಯನ್ನ ಓಡಿಸೋದಕ್ಕೆ ಹೋದಾಗ ಮಧ್ಯಕ್ಕೆ ಬಂದು ನಿಂತ್ಕೊಂಡು ಹೇಳ್ತಾನೆ, ನಿಮ್ ಕೈಲಿ ನನ್ನ ಹಿಡಿಯೋಕೆ ಆಗೋದಿಲ್ಲ, ಯಾಕೆಂದ್ರೆ ನಂಗೆ ಜೈಲ್ ಅಂದ್ರೆ ಇಷ್ಟ ಇಲ್ಲ, ಯಾವ್ದೇ ಕಾರಣಕ್ಕೂ ನಾನು ಜೈಲಲ್ಲಿ ಇರೋದಿಲ್ಲ, ನಾನ್ ಇನ್ನ ಬರ್ತಾ ಇದೀನಿ, ನನ್ನ ಹಿಡ್ಕೊಳ್ಳೋದಕ್ಕೆ ಬರ್ಬೇಡಿ ಅಂತ. ಹಂಗೇನೆ ಮತ್ತೆ ಗಾಡಿಯನ್ನ ತುಂಬಾನೇ ಸ್ಪೀಡ್ ಆಗಿ ಓಡಿಸ್ಕೊಂಡು ಮುಂದೆ ಬರ್ತಾನೆ. ಮುಂದೆ ಬಂದಂತವನು ಇದ್ದಕ್ಕಿದ್ದಾಗೆ ಒಂದು ಬ್ರಿಡ್ಜ್ ಮೇಲಿಂದ ದುಡ್ಡನ್ನೆಲ್ಲ ಚೆಲ್ಲಾಡಿ ಅವನು ಕೂಡ ಗಾಡಿಯನ್ನ ಕೈ ಬಿಟ್ಟು ಕೆಳಕ್ಕೆ ಬಿದ್ದು ಕಲ್ಲಿಗೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾನೆ. ನಂಗೆ ಅವನು ಸತ್ತೋದ್ನ ಇಲ್ವಾ ಅಂತ ಇವ್ರು ಟೆಸ್ಟ್ ಅನ್ನ ಮಾಡೋದಿಲ್ಲ, ಬದ್ಲಿಗೆ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ಮ ಆಲಿ ಕೂಡ ಕೇಳ್ತಾನೆ, ಶೀನಾನ ಅರೆಸ್ಟ್ ಅನ್ನ ಮಾಡ್ತೀನಿ ಅಂತ ಕೇಳಿದಾಗ ಇಲ್ಲ ಅವಳೇನು ತಪ್ಪೇನೆ ಮಾಡಿಲ್ಲ ಅಂತ ಹೇಳ್ತಾನೆ. ಅಂದಂಗೆ ಈಗ ನಮ್ಮ ಆಲಿಗೆ ಒಂದು ಜಾಬ್ ಕನ್ಫರ್ಮ್
ನಂಗೆ ಈ ಮೂವಿ ಎಲ್ಲರಿಗೂ ಸಹ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಏನಾದ್ರು ಈ ಮೂವಿಲಿ ನನ್ನ ವಾಯ್ಸ್ ಅಥವಾ ಬೇರೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಇಂದ ಯಾವ್ದೇ ಕಾರಣಕ್ಕೂ ಈ ತರ ರೀತಿ ಆಗ್ತಿರೋ ರೀತಿ ನಾನು ನೋಡ್ಕೊಂತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಅಲ್ವಾ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗೋದು. ಯಾರು ಕೂಡ ಕಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಕೂಡ ಇದುವೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ.